ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರ ಚುನಾವಣೆ ಆಕಾಂಕ್ಷಿಯಾಗಿ ಎಲ್ ಶ್ರೀನಿವಾಸರವರು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಜಿಲ್ಲಾ ವಕೀಲರ ಸಂಘದ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಮತ್ತು ಸ್ನೇಹಿತರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ನಮಸ್ಕಾರ. ನಾನು ಕೋಲಾರ ಜಿಲ್ಲಾ ವಕೀಲರ ಸಂಘದ ಒಬ್ಬ ಸದಸ್ಯನಾಗಿದ್ದು ಎಲ್ ಶ್ರೀನಿವಾಸ ಅಡ್ವೊಕೇಟ್ ಆಗಿ ನನ್ನ ಸೀರಿಯಲ್ ನಂಬರ್ 113 ಆಗಿರುತ್ತದೆ. ಅಂದರೆ ಇವತ್ತು ಕೋಲಾರ ಜಿಲ್ಲಾ ವಕೀಲರ ಸಂಘದ 2025 ಮತ್ತು 27 ಸಾಲಿನ ಚುನಾವಣೆ ನಡೆಯುತ್ತಿದ್ದು, ಅದು 20/7/2025 ಚುನಾವಣೆ ನಡೆಯಲಿದ್ದು, ಅದರಲ್ಲಿ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲ ಬಾಂಧವರು ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ಲುತ್ತಿರುವುದರಿಂದ ತಾವು ದಯವಿಟ್ಟು ಎಲ್ಲರೂ ಕೂಡ ನನಗೆ ಬೆಂಬಲಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾವು ಎಷ್ಟು ವರ್ಷದಿಂದ ಈ ವಕೀಲ ವೃತ್ತಿಯನ್ನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ ಸರ್? ನಾನು ಸೇವೆ ಸಲ್ಲಿಸ್ತಾ ಇದ್ದೀರಾ? 1998ರಲ್ಲಿ ನಾನು ವಕೀಲರಾಗಿ ಬಾರ್ ಕೌನ್ಸಿಲ್ನಲ್ಲಿ ಟ್ರೈನಿ ಪೀರಿಯಡ್ನಲ್ಲಿ ಸದಸ್ಯನಾಗಿದ್ದೆ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ. ನಂತರ ನನ್ನ ರೋಲ್ ನಂಬರ್ KAR 340/1999 ರಂತೆ 99ರಲ್ಲಿ ಎನ್ರೋಲ್ಮೆಂಟ್ ಆಗಿ, ನಂತರ ನಾನು ಅವತ್ತಿಂದ ಕೂಡ 26 ವರ್ಷಗಳಿಂದ ನಾನು ವಕೀಲ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನನ್ನ ವಕೀಲ ವೃತ್ತಿಯಲ್ಲಿ ನನ್ನದೇ ಆದಂಥ ಒಂದು ಪ್ರಾಮಾಣಿಕತೆ ಮತ್ತು ಒಳ್ಳೆಯ ನಡತೆಯಿಂದ ನಾನು ನನ್ನ ವೃತ್ತಿಯನ್ನು ಮಾಡುತ್ತಿದ್ದು, ಈ ಸಾಲಿನ ಅಧ್ಯಕ್ಷರ ಚುನಾವಣೆಗೆ ನಾನು ನಿಲ್ಲುತ್ತಿದ್ದೆ, ಅಂದರೆ ಸ್ಪರ್ಧೆ ಮಾಡುತ್ತಿದ್ದೇನೆ. ಆದ್ದರಿಂದ ತಾವುಗಳು ನಮ್ಮ ಜಿಲ್ಲಾ ವಕೀಲರ ಸಂಘದ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಈ 2025 ಮತ್ತು 27ನೇ ಸಾಲಿನ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರ ಸ್ಥಾನಕ್ಕೆ ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾವು ಜಯಶೀಲರನ್ನಾಗಿ ನನ್ನ ಬೆಂಬಲಿಸಿ ನನ್ನನ್ನು ಮಾಡಿದ್ದೇ ಆದರೆ ನನ್ನದೇ ಆದಂಥ ಕೆಲವೊಂದು ಗುರಿಗಳು, ಈ ಸಂಘಕ್ಕೆ ಸೌಲಭ್ಯಗಳನ್ನು ಕಲಿಸಬೇಕಂತ ನನ್ನ ಗುರಿ ಇದೆ. ಅಂದರೆ ಈಗ ನಮ್ಮ ವಕೀಲರ ಸಂಘದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಈಗ ನಾವು ಕಣ್ಣಿಗೆ ಕಾಣುವಂಥ ಸಮಸ್ಯೆ ಅಂದರೆ, ಇಲ್ಲಿ ಏನು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ವಿಶಾಲವಾದಂಥ ಜಾಗ ಇಲ್ಲದೆ ಬಹಳ ಕಷ್ಟ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಕಷ್ಟ ಆಗಿದೆ. ಮತ್ತು ಲೈಬ್ರರಿ ಕೂಡ ಒಂದು ಹೊಸತನವನ್ನು ಮೂಡಿಸಬೇಕು ಅಂತ ನನ್ನ ಒಂದು ಅಭಿಲಾಷೆ ಆಗಿದೆ. ಹಾಗೂ ಇಲ್ಲಿ ಕೋರ್ಟಿನ ನ್ಯಾಯಾಧೀಶರುಗಳ ಹಾಗೂ ವಕೀಲರ ಒಂದು ಸಾಮರಸ್ಯವನ್ನು ಕೂಡ ನಾನು ಮುಂದುವರಿಸ್ಕೊಂಡು ಹೋಗಿ ಅಲ್ಲಿ ಸಾಮರಸ್ಯವನ್ನು ಕೂಡ ಮಾಡಿ ನಡೆಸ್ಕೊಂಡು ಹೋಗುವಂಥ ಒಂದು ನನ್ನ ಒಂದು ಪ್ರಯತ್ನ ಇದೆ. ಹೀಗಾಗಿ ತಾವೆಲ್ಲರೂ ಕೂಡ ನನಗೆ ಬೆಂಬಲಿಸಿ ಅಧ್ಯಕ್ಷನನ್ನಾಗಿ ಮಾಡಿದ್ದೇ ಆದರೆ ನಾನು ಯಾವುದೇ ಸಮಸ್ಯೆಗೂ ಸ್ಪಂದಿಸುತ್ತೇನೆ ಮತ್ತು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನಾನು ಒಂದು ಪರಿಹಾರ ಮಾಡಿಕೊಡ್ತೇನೆ ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಕೀಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇದು ನಿಮ್ಮ ಸದಸ್ಯತ್ವ ಎಷ್ಟಿದೆ ಸರ್ ಕೋಲಾರ ಜಿಲ್ಲೆಯಲ್ಲಿ ವೋಟಿಂಗ್ ಪವರ್ಸ್? ಈಗ ನಮ್ಮ 2025-27ನೇ ಸಾಲಿನ ಮತಪಟ್ಟಿ ಪ್ರಕಾರ 574 ಮತದಾರರ ಸಂಖ್ಯೆ ಇದೆ. ಅದರಲ್ಲಿ ಎಲ್ಲರೂ ಕೂಡ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಸದಸ್ಯರಾಗಿರುತ್ತಾರೆ. ಪ್ರತಿಯೊಬ್ಬರು ನಮ್ಗೆ ವೋಟ್ ಹಾಕಬೇಕು. ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ದಯಮಾಡಿ ನನಗೆ ಈ 2 ವರ್ಷದ ಅವಧಿಗೆ ಅಧ್ಯಕ್ಷರಿಗಾಗಿ ನನಗೆ ತಮ್ಮ ಎಲ್ಲರ ಅಮೂಲ್ಯವಾದಂಥ ವೋಟನ್ನು ಮಾಡಿ ನನಗೆ ವೋಟ್ ಕೊಟ್ಟು ದಯವಿಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ನನ್ನ ಪ್ರಾರ್ಥನೆ.